ಚಾಂಪಿಯನ್ಸ್ ಟ್ರೋಫಿ ಫೈನಲ್ಗೆ ನ್ಯೂಜಿಲೆಂಡ್ ತೇರ್ಗಡೆ ಆಗಿದೆ. ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಶರ್ಮಾ ಮಾತಾಡ್ತಾ ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಈಗಲೇ ಸಾರಿ ಕೇಳ್ತಿದ್ದೇನೆ, ಯಾಕಂತಂದರೆ ವಿಡಿಯೋ ಕ್ಲಾರಿಟಿ ನೀವು ನೋಡ್ಬೋದು, ಇಲ್ಲೆಲ್ಲ ಶ್ಯಾಡೋ ಎಲ್ಲ ಕಾಣ್ತಾ ಉಂಟು. ನಿನ್ನೆ ವಿಡಿಯೋ ಹಾಗೂ ಇವತ್ತಿನ ವಿಡಿಯೋ ಸ್ವಲ್ಪ ಎಡವಟ್ಟಾಗಿದೆ. ನಮ್ಮ ವಿಡಿಯೋ ಸಾಫ್ಟ್ ಬಾಕ್ಸ್ ಹಾಳಾಗಿ ಏನನ್ನು ಒಂದು ಜುಗಾಡು ಮಾಡಿದ್ದೇವೆ, ಬಟ್ ಆ ಜುಗಾಡು ಫೈನಲಿಗೆ ಇರೋದಿಲ್ಲ. ಫೈನಲಿಗೆ ನಿಮಗೆ ಒಳ್ಳೆ ಅಂದರೆ ಕ್ಲಾರಿಟಿ ಇರುವಂಥ ವಿಡಿಯೋ ನೋಡಲಿಕ್ಕೆ ಸಿಗ್ತದೆ, ಕ್ಷಮೆ ಇರಲಿ. ಎಸ್, ಏನು ಭಾರತ ಆಲ್ರೆಡಿ ಫೈನಲ್ಗೆ ತೇರ್ಗಡೆ ಆಗಿತ್ತು. ಈಗ ನ್ಯೂಜಿಲೆಂಡ್ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ಗೆ ತೇರ್ಗಡೆ ಆಗಿದೆ. ಭಾರತ ಹಾಗೂ ನ್ಯೂಜಿಲೆಂಡ್ ಎರಡೂ ತಂಡಗಳು ಕೂಡ ಭಯಂಕರ ಒಳ್ಳೆ ಫಾರ್ಮ್ ಇಟ್ಟುಕೊಂಡು ಚಾಂಪಿಯನ್ಸ್ ಟ್ರೋಫಿಗೆ ಬಂದಿದ್ರು. ಭಾರತ ಇಂಗ್ಲೆಂಡನ್ನು ವೈಟ್ ವಾಶ್ ಮಾಡಿ ಚಾಂಪಿಯನ್ಸ್ ಟ್ರೋಫಿಗೆ ಬಂದಿದ್ರು. ಹಾಗೆ ನ್ಯೂಜಿಲೆಂಡ್ ಪಾಕಿಸ್ತಾನದಲ್ಲಿ ನಡೀತಿದ್ದಂತಹ ತ್ರಿಕೋನ ODI ಸರಣಿ, ಪಾಕಿಸ್ತಾನ, ನ್ಯೂಜಿಲೆಂಡ್ ಹಾಗೂ ಸೌತ್ ಆಫ್ರಿಕಾ ಇದ್ದಂತಹ ಒಂದು ಆ ಸರಣಿಯನ್ನು ಗೆದ್ದು ಒಳ್ಳೆ ಅಭ್ಯಾಸ ಮಾಡಿಕೊಂಡು ಒಳ್ಳೆ ಫಾರ್ಮ್ ಇಟ್ಟುಕೊಂಡು ಬಂದಂತಹ ತಂಡಗಳಾಗಿತ್ತು. ಈಗ ಅದೆರಡು ತಂಡಗಳು ಫೈನಲ್ಗೆ ಸೆಲೆಕ್ಟ್ ಆಗಿದೆ. ಅಂದರೆ ಹೆಮ್ಮೆಯ ಸಂಗತಿ ಏನು ಅಂತಂದರೆ, ಎರಡು ಕೂಡ ಗ್ರೂಪ್ ಎ ಯಲ್ಲಿದ್ದ ತಂಡಗಳು, ಅಂದರೆ ಗ್ರೂಪ್ ಬಿ ಡಬ್ಬ ಅಂತ ಆಯಿತು. ಸೊ ನೋಡಿ, ನಿಮಗೆ ಸೌತ್ ಆಫ್ರಿಕಾವನ್ನು ಚೋಕರ್ಸ್ ಅಂತ ಕರೀತಾರಂತ ಎಲ್ರಿಗೆ ಗೊತ್ತುಂಟು. ಅಂದರೆ ಅವರಿಗೆ ಪ್ರೆಷರ್ ಹ್ಯಾಂಡಲ್ ಮಾಡಲಿಕ್ಕೆ ಬರೋದಿಲ್ಲ. ಬೆಸ್ಟ್ ಎಕ್ಸಾಂಪಲ್, ತುಂಬ ಹಳೆಯ ಎಕ್ಸಾಂಪಲ್ ಎಲ್ಲ ಬೇಡ, ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ, ನಮ್ಮ ICC T20 ವರ್ಲ್ಡ್ ಕಪ್ ಆಯ್ತಲ್ಲ, ಭಾರತ ವಿನ್ ಆಗಿತ್ತಲ್ಲ, ಫೈನಲ್ ಇದ್ದಂತಹ ತಂಡ ಸೌತ್ ಆಫ್ರಿಕಾ. ಲಾಸ್ಟ್ 5 ಓವರಿಗೆ 30 ರನ್ ಹೊಡಿಬೇಕಿತ್ತು. ಆಬ್ವಿಯಸ್ಲಿ ಹೊಡಿತಾರೆ ಮಾರೆ. ಲಾಸ್ಟ್ 4 ಓವರಿಗೆ 26 ಅಂತ ಆಯಿತು. ಕಮಾನ್, 24 ಬಾಲ್ಗೆ 26 ರನ್ ಯಾರು ಹೊಡೆಯೋದಿಲ್ಲ? ಕೈಯಲ್ಲಿ ಇಷ್ಟು ವಿಕೆಟ್ ಇರುವಾಗ ಖಂಡಿತ ಹೊಡಿತಾರೆ ಅಂತ ನಾವೆಲ್ಲರೂ ಅಂದ್ಕೊಂಡದ್ದು. ನಾವೆಲ್ಲರೂ ಭಾರಿ ಆಸೆ ಇಟ್ಕೊಂಡಿದ್ದೆವು ಭಾರತ ವಿನ್ ಆಗ್ತದೆ ಅಂತ. ಬಟ್ ಲಾಸ್ಟ್ 4 ಓವರಿಗೆ 26 ರನ್ ಬೇಕು ಸೌತ್ ಆಫ್ರಿಕಾಕ್ಕೆ ಅಂತ ಅನ್ನುವಾಗ ಎಲ್ಲರೂ ಸಹ ಆಸೆ ಬಿಟ್ಟಿದ್ರು. ಎಕ್ಸೆಪ್ಟ್ ಆ ಒಂದು ನಮ್ಮ 11 ಜನ ಪ್ಲೇಯರ್ಸ್ ಮಾತ್ರ ಇಲ್ಲ, ನಾವು ಆಸೆ ಇಟ್ಕೊಂಡಿದ್ದೇವೆ ಇನ್ನೂ ಸಹ ಅಂತ ಇಟ್ಕೊಂಡಿದ್ರ ಅಂತ ನಮಗೆಲ್ಲ ಆಸೆ ಹೋಗಿತ್ತು. ಬಟ್ ಫೈನಲಿ ಭಾರತ ವಿನ್. ಆ ಲಾಸ್ಟ್ 4 ಓವರಲ್ಲಿ ಜಾದು ನಡೀತು. ಇವರು ಚೋಕ್ ಮಾಡಿದರು, ಪ್ರೆಷರನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಆ ಒಂದು ಕಂಪ್ಲೇಂಟನ್ನು ಅವರು ಮತ್ತೆ ಪುನಃ ಆ ಒಂದು ಅಂದರೆ ಬೇರೆಯವರಿಂದ ನಾವೆಲ್ಲರೂ ಸಹ ಈ ಥರ ಹೇಳಿಸ್ಕೊಂಡು ನಗುದು ಬೇಡ, ಅವರೆಲ್ಲ ಬೇರೆಯವರೆಲ್ಲ ನಗುದು ಬೇಡ ಅಂತ ಸೌತ್ ಆಫ್ರಿಕಾ ಡಿಸೈಡ್ ಮಾಡಿದ್ರು ಅಂತ ಕಾಣ್ತಿದೆ. ಇವತ್ತು ಕಾಂಪಿಟೇಷನ್ ಇರಲಿಲ್ಲ. ಸುಮ್ಮನೆ ಹತ್ತಿರ ಹೋಗೋದು, ಟ್ರೈ ಮಾಡೋದು, ಇನ್ನೇನು ವಿನ್ ಆಗ್ತಾರೆ ಅಂತ ಅನ್ನುವಾಗ ಮತ್ತೆ ಚೋಕ್ ಮಾಡೋದು, ಅದೆಲ್ಲ ಬೇಡ. ಸ್ಟಾರ್ಟಿಂಗಿಂದವೇ ಡಿಸೈಡ್ ಮಾಡಿದೆ ಅಂತ ಅನ್ನಿಸ್ತದೆ, ನಾವಿವತ್ತು ಕ್ರಿಕೆಟ್ ಆಡೋದಿಲ್ಲ ಅಂತ. ಯಾಕಂದರೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ನ್ಯೂಜಿಲೆಂಡ್ ಹೊಡೆದದ್ದು ಜಸ್ಟ್ 362 ರನ್ಸ್, 362 ರನ್. ನಾಯಿಗೆ ಹುಚ್ಚು ನಾಯಿಗೆ ಹೊಡೆದಾಗೆ ಇವತ್ತು ನ್ಯೂಜಿಲೆಂಡ್ ಇವರಿಗೆ, ಯಾರಿಗೆ, ಸೌತ್ ಆಫ್ರಿಕಾದ ಬೌಲರ್ಸನ್ನು ಆ ರೇಂಜ್ಗೆ ಬೆಂಡೆತ್ತಿದ್ರು. 200, 249 ರನ್. ಅದನ್ನು 50 ಅಂತ ಕನ್ಸಿಡರ್ ಮಾಡುವ ಅಲ್ವಾ? ಬೇಡವಾ? ಆಯ್ತು ಸರಿ, 49. ಇಬ್ಬರು 49 ರನ್ ಹೊಡೆದು. ಅವ್ರು ಯಾರು ಅಂತಂದರೆ ಗ್ಲೆನ್ ಫಿಲಿಪ್ಸ್, ಐ ಲವ್ ಹಿಮ್. ಆ್ಯಂಡ್ ನಂದು ಡ್ಯಾರಲ್ ಮಿಶೆಲ್ ಕರೆಕ್ಟ್ ರೈಟ್ ಟೈಮಿಗೆ ಒಳ್ಳೆ ಫಾರ್ಮಿಗೆ ಬಂದರು. ಆ್ಯಂಡ್ 100 ಹೊಡೆದವರು ICC ಟೂರ್ನಮೆಂಟಲ್ಲಿ ಮಾತ್ರ 100 ಹೊಡೆಯುವಂಥ ಡಿಸೈಡ್ ಆಗಿರುವಂತಹ ರಚಿನ್ ರವೀಂದ್ರ ಅವರು ODI ವರ್ಲ್ಡ್ ಕಪ್ಪಲ್ಲಿ 300 ಹೊಡೆದಿದ್ರು. ಈಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ 200 ಹೊಡೆದು ಒಟ್ಟು ಅವರ ಒಂದು ಖಾತೆಯಲ್ಲಿ 500 ಏನು ಬಂದಿದಲ್ಲ ODIಯಲ್ಲಿ, ಅದು 5 ಕೂಡ ICC ಟೂರ್ನಮೆಂಟಲ್ಲೇ ಬಂದಿರೋದು. ಬ್ಯೂಟಿಫುಲ್ ಇನ್ನಿಂಗ್ಸ್. ಅದಕ್ಕೆ ಪೂರಕವಾಗಿ ಅವರಿಗೆ ಒಂದು ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತ್ಕೊಂಡದ್ದು ಕೇನ್ ವಿಲಿಯಮ್ಸನ್ ಅವರು 102 ರನ್ ಚಚ್ಚಿದ್ರು. ಯಾರು ರಚಿನ್ ರವೀಂದ್ರ ಅವರು 108 ರನ್ ಹೊಡೆದ್ರೆ, ಇವರು 102 ರನ್ ಹೊಡೆದ್ರು. ಇಬ್ಬರದ್ದು ಸ್ಟ್ರೈಕ್ ರೇಟು ಈಗ 106, 108 ಆ ಥರ ಎಲ್ಲ ಇತ್ತು. ಇಬ್ಬರಿದು ಪಾರ್ಟ್ನರ್ಶಿಪ್ 160+ ಪಾರ್ಟ್ನರ್ಶಿಪ್ ಬಂತು. ಆ್ಯಂಡ್ ನಿಮಗೆ ಸೌತ್ ಆಫ್ರಿಕಾದ ಬೌಲಿಂಗ್ ನೋಡೋದಿದ್ರೆ 4 ಫಾಸ್ಟ್ ಬೌಲರು, ಯಾರಲ್ಲ, ನಾಕಮೂರ, ರಬಾಡ, ಎಂಗಿಡಿ ಮತ್ತು ಮಲ್ಡರ್, ಮಾರ್ಕೋ ಎನ್ಸನ್, ಕರೆಕ್ಟ್ 4 ಫಾಸ್ಟ್ ಬೌಲರು, 1 ಸ್ಪಿನ್ನರ್ನ ಇಟ್ಕೊಂಡು ಹೋದದ್ದು. ಸ್ಪಿನ್ನರ್ ಯಾರು? ಮಹಾರಾಜ್, ಕೇಶವ್ ಮಹಾರಾಜ್, ಮತ್ತು ಪಾರ್ಟ್ ಟೈಮ್ ಸ್ಪಿನ್ನರ್ ಆಗಿ ಮಾರ್ಕ್ರಮ್. ಸ್ಪಿನ್ನರ್ಸ್ ವರ್ಕೇ ಆಗಲಿಲ್ಲ. ಆ್ಯಂಡ್ ಆ ಪಿಚ್ಚಲ್ಲಿ ಫಾಸ್ಟ್ ಬೌಲರ್ಸು ದಡಬಡ ಅಂತ ಹೊಡಿಸ್ಕೊಳ್ತಾ ಇದ್ರು. ಯಾಕೆಂತಂದರೆ ಅದು ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂಥ ಸೆಮಿಫೈನಲ್ ಆಗಿತ್ತು. ಬ್ಯಾಟಿಂಗಿಗೆ ಯೋಗ್ಯವಾಗಿರುವಂಥ ಪಿಚ್ ಆಗಿತ್ತು. ಅಲ್ಲಿ ಬೌಲರ್ಸಿಗೆ ಏನು ಭಾರಿ ಹೆಲ್ಪ್ ಏನು ಇರಲಿಲ್ಲ. ಆ್ಯಂಡ್ ಲಾಸ್ಟಿಗೆ ಅಂತೂ ಮಾರ್ರೆ ಗ್ಲೆನ್ ಫಿಲಿಪ್ಸ್ 27 ಬಾಲಿಗೆ 49 ರನ್, ಡ್ಯಾರಲ್ ಮಿಶೆಲ್ 37 ಬಾಲಿಗೆ 49 ರನ್ ಚಚ್ಚಿದ್ರು. ಫಿಲಿಪ್ಸ್ ಅಂತೂ ಒಂದು ಓವರಲ್ಲಿ ಮಾರ್ಕೋ ಎನ್ಸನ್ ಅವರಿಗೆ 4 ಬಾಲ್ಗೆ 4 ಹೊಡೆದ್ರು. ಮತ್ತು ಲಾಸ್ಟಿಗೆ ಎಸ್ಪೆಷಲಿ ಲಾಸ್ಟ್ ಓವರಲ್ಲಿ ಬಾಲ್ ಹಾಕುವಾಗಲೇ ಓಡಲಿಕ್ಕೆ ಹೀಗೆ ರೆಡಿ ಇರ್ತಾಯಿದ್ರು. ಅದೊಂಥರ ಎಂತ ಹೇಳೋದು, ಈಗ ರೇಸ್ ಕಾಂಪಿಟೇಷನಲ್ಲಿ ಆ ರನ್ನಪ್ಗೆ ಒಂದು ಪೊಸಿಷನಲ್ಲಿ ರೆಡಿಯಾಗಿರ್ತಾರಲ್ಲ ಓಡುವವರು, ಆ ಥರ ರೆಡಿಯಾಗಿರ್ತಾಯಿದ್ರು. ಒಂಥರ ಟ್ರೀಟ್ ಟು ವಾಚ್ ಮಾರ್ರೆ. ಆ ಮನುಷ್ಯ ಫೀಲ್ಡಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಮುಟ್ಟಿದ್ದೆಲ್ಲ ಕ್ಯಾಚೆ, ಅಂದರೆ ಡೈವ್ ಹೊಡೆದದ್ದೆಲ್ಲ ಕ್ಯಾಚೆ.
ಬ್ಯಾಟಿಂಗಲ್ಲಿ ಮುಟ್ಟಿದ್ದೆಲ್ಲ 4-6 ಹೋಗ್ತಾ ಉಂಟು. ಬೌಲಿಂಗಲ್ಲಿ ಬಾಲ್ ಹಾಕಿದ ಎಲ್ಲ ಮಿನಿಮಮ್ 1 ವಿಕೆಟ್ ತೆಗಿತಾರಂತ ಕಾಣ್ತೀವಿ. ಇವತ್ತು 3 ಓವರ್ ಹಾಕಿದ್ರೆ 2 ವಿಕೆಟ್ ತೆಗಿತಾರೆ. ಅದ್ರ ಬಗ್ಗೆ ಮತ್ತೆ ಮಾತಾಡ್ತೇನೆ. ಸೊ ಇವರೆಲ್ಲರ ಕೃಪಾ ಕಟಾಕ್ಷದಿಂದಾಗಿ 362 ರನ್ ನ್ಯೂಜಿಲೆಂಡ್ ಪೇರಿಸಿತ್ತು. ಆ ಸ್ಕೋರ್ ನೋಡಿಯೇ ಇವ್ರದ್ದು ಚಡ್ಡಿಯಲ್ಲಿ ಪೂರ್ತಿ ಆಗಿ ಹೋಗಿತ್ತಪ್ಪ, ಒದ್ದೆ ಪೂರ್ತಿ. ಸೌತ್ ಆಫ್ರಿಕಾ, ಓ ಮೈ ಗಾಡ್, ಇದೆಲ್ಲ ನಮ್ಗೆ ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಯಾಕಂತಂದ್ರೆ ಅವರ ಬ್ಯಾಟಿಂಗ್ ನೋಡುವಾಗ ಹಾಗೆ ಅನಿಸಿತ್ತು. ಒಂದು ದೊಡ್ಡ ಇನ್ನಿಂಗ್ಸ್ ಬರಬೇಕಿತ್ತು. ಒಬ್ರಿದು ಬಂತು, ಅದು ಕೊನೆಗೆ ಮಾತಾಡ್ತೇನೆ, ಅವ್ರ ಬಗ್ಗೆ ಮಾತಾಡ್ತೇನೆ. ಅವ್ರು ಮಾತ್ರ ಚೋಕರ್ ಅಲ್ಲ ಅಂತ ನಾನು ಅಂದ್ಕೊಂಡಿರೋದು. ದೊಡ್ಡ ಇನ್ನಿಂಗ್ಸ್ ಬರಬೇಕಿತ್ತು. ದೊಡ್ಡ ಇನ್ನಿಂಗ್ಸ್ ಯಾರ ಕಡೆಯಿಂದ ಸಹ ಬರಲಿಲ್ಲ. ಅವರ ಕ್ಯಾಪ್ಟನ್ ಬೌಮ ಅವರು ಅವರು 50 ಹೊಡೆದ್ರು, ಒಳ್ಳೆ ಇನ್ನಿಂಗ್ಸು. ಬಟ್ ಟಾರ್ಗೆಟ್ 363 ಇರೋದು ಅಂತ ಡ್ರೆಸ್ಸಿಂಗ್ ರೂಮಲ್ಲಿ ಬಂದು ಹೇಳಬೇಕಿತ್ತು. ಅವರಿಗೆ ಸ್ವಲ್ಪ ಅವರು ಈಗ ನೋಡಿ ಓದಲಿಕ್ಕೆ ಬರೋದಿಲ್ಲ ಅಂತ ಕಾಣ್ತದೆ ನನಗೆ. ಅವರು 263 ಅಂತ ಇಟ್ಕೊಂಡ್ರ ಅಂತ 363 ಬದಲು. ಯಾಕಂತಂದರೆ ಅವರ ಆಟ ಸ್ಟ್ರೈಕ್ ರೇಟೆಲ್ಲ ನೋಡಿದಾಗ ಈ ಮನುಷ್ಯನಿಗೆ ಒಂಚೂರು ಎಲ್ಲಿಯೋ ಕನ್ಫ್ಯೂಷನ್ ಆಯ್ತು ಅಂತ ಕಾಣ್ತದೆ ಅಂತ ಅನಿಸುತ್ತೆ. ಯಾಕಂತಂದರೆ ಎಲ್ಲಿ ಕೂಡ ಸೌತ್ ಆಫ್ರಿಕಾ ವಿನ್ ಆಗಲಿಕ್ಕೆ ಟ್ರೈ ಮಾಡ್ತಾ ಉಂಟಂತ ಅನ್ನಿಸ್ತಾ ಇರಲಿಲ್ಲ ನಮಗೆ. ಸೊ ಅವ್ರು ಔಟ್ ಆದರು, ಅಂದರೆ ಫ್ರಸ್ಟ್ರೇಟ್ ಆಗಿ ಔಟ್ ಆದದ್ದು ಅವರು. ಮತ್ತು ಇವರು ದಸ್ಸನ್ ಅವರ ವಿಕೆಟ್ ಅಂತೂ ಬ್ಯೂಟಿಫುಲ್ ಬಾಲ್ ಮಾರ, ಸ್ಯಾಂಟ್ನರ್ ಅವ್ರದ್ದು ಆ ಲವ್ಲಿ ಅದೇ ಥರದ ಬಾಲ್. ಯಾವುದೋ ಐ ಥಿಂಕ್ ಭಾರತ ಹಾಗೂ ಆಸ್ಟ್ರೇಲಿಯಾ ಒಂದು ಸರಣಿಯಲ್ಲಿ ಸ್ಟೀವ್ ಸ್ಮಿತನ್ನು ರವೀಂದ್ರ ಜಡೇಜಾ ಅದೇ ನಮ್ಮನೆ ಬೋಲ್ಡ್ ಮಾಡಿದರು. ಬ್ಯೂಟಿಫುಲ್ ಬಾಲ್. ಬೌಮ ಇರುವಷ್ಟೊತ್ತು ಸೌತ್ ಆಫ್ರಿಕಾ ವಿನ್ ಆಗೋದಿಲ್ಲ ಅಂತವೇ ಅನ್ನಿಸ್ತಿದ್ದದ್ದು. ಮತ್ತು ದಸನ್ ಅವರು ಔಟ್ ಆದರು. ಮತ್ತು ಅವರ ಕೀ ಪ್ಲೇಯರ್ ಯಾರು ಈ ಥರ ಒಂದು ದೊಡ್ಡ ಟಾರ್ಗೆಟಲ್ಲಿ ಇದ್ದಾಗ ಕ್ಲಾಸನ್ ಅವರು ಕ್ಲಿಕ್ ಆಗಲೇಬೇಕು. ಸೊ ಕ್ಲಾಸನ್ ಕಡೆಯಿಂದ ಕ್ಲಾಸ್ ಸಹ ಬರಲಿಲ್ಲ, ಮಾಸ್ ಸಹ ಬರಲಿಲ್ಲ, ಎಂಥ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಅವರು ಔಟ್ ಆದರು. ಮತ್ತು ನಾನು ಹಾಗೆ ಹೇಳಿದೆ, ಸೌತ್ ಆಫ್ರಿಕಾ 2 ಸ್ಪಿನ್ನರ್ನ ಇಟ್ಕೊಂಡಿದ್ರು, ಅಂದರೆ 1.5 ಸ್ಪಿನ್ನರ್, ಒಬ್ಬ ಮೇಯ್ನ್ ಸ್ಪಿನ್ನರ್ ಮಹಾರಾಜ ಮತ್ತು ಪಾರ್ಟ್ ಟೈಮ್ ಸ್ಪಿನ್ನರ್ ಮಾರ್ಕ್ರಮ್ ಅವರು. ಈ ಕಡೆ ನೋಡಿದ್ರೆ 4 ಸ್ಪಿನ್ನರ್ಸನ್ನು ಕಣಗಿಳಿಸಿದ್ರು ನ್ಯೂಜಿಲೆಂಡ್. 4 ಸ್ಪಿನ್ನರ್ಸು ಕೂಡ ವಿಕೆಟ್ ತೆಗೆದ್ರು. ರಚಿನ್ ರವೀಂದ್ರ ಅವರು ಮಾರ್ಕ್ರಮ್ ಅವರ ವಿಕೆಟ್ ತೆಗೆದ್ರು. ಸ್ಯಾಂಟ್ನರ್ ಅವರು 3 ವಿಕೆಟ್ ತೆಗೆದ್ರು. ಮತ್ತು ಇನ್ಯಾರು ಮಾರ್ರೆ, ಇದು ನಮ್ಮ ಗ್ಲೆನ್ ಫಿಲಿಪ್ಸ್ ಅವರು ವಿಕೆಟ್ ತೆಗೆದ್ರು. ಗ್ಲೆನ್ ಫಿಲಿಪ್ಸ್ ಹಾಕಿದ್ದೆ 3 ಓವರಲ್ಲಿ 2 ವಿಕೆಟ್ ತೆಗೆದ್ರು. ಬ್ರೇಸ್ವೆಲ್ ಅವರು ವಿಕೆಟ್ ತೆಗೆದ್ರು. ಸೊ ಇವ್ರದ್ದು ಸ್ಪಿನ್ನರ್ಸ್ ಎಲ್ಲ ಕ್ಲಿಕ್ ಆದದರಿಂದಾಗಿ ಫಾಸ್ಟ್ ಬೌಲರ್ಸಿಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇರಲಿಲ್ಲ. ಇನ್ನು ಮ್ಯಾಚ್ ಮುಗಿದೇ ಹೋಯಿತು. ಎಂಥ ಡಬ್ಬ ಬೋರಿಂಗ್ ಮ್ಯಾಚು ಅಂತ 47 ಓವರ್ ತನಕ ಹಾಗೆ ಅನಿಸಿದ್ದು. 47 ಓವರ್ ಮುಗಿದಾಗ ಅಂದರೆ ತುಂಬ ದೂರ ಇತ್ತಪ್ಪ. ಇನ್ನು ಸಹ ಹತ್ತಿರ 100 ರನ್ ಬೇಕಿತ್ತು ಸೌತ್ ಆಫ್ರಿಕಾ ವಿನ್ ಆಗಲಿಕ್ಕೆ. ಸಾಧ್ಯವೇ ಇಲ್ಲ ಬಿಡಿ, ಅಷ್ಟೆಲ್ಲ ಹೊಡಲಿಕ್ಕೆ ಸಾಧ್ಯವೇ ಇಲ್ಲ. ಆ್ಯಂಡ್ 47 ಓವರ್ ಮುಗಿದಾಗ ಮಿಲ್ಲರ್ ಇವರಿದ್ದು ಸ್ಕೋರ್ 52 ಆಗಿತ್ತು. ಲಾಸ್ಟ್ 3 ಓವರಲ್ಲಿ ಅವರು 100 ಹೊಡಿಬೇಕು ಅಂತಂದರೆ 48 ರನ್ ಬೇಕಿತ್ತು. 48 ರನ್ ಹೊಡೆದ್ರಲ್ಲ. ಲಾಸ್ಟ್ 3 ಓವರಲ್ಲಿ ಆ ಮನುಷ್ಯ 48 ರನ್ ಹೊಡೆದು ಬರೋಬ್ಬರಿ 100 ರನ್ ಪೂರೈಸಿದರು. ಒಂದು ಬಾಲ್ ಕೂಡ ಎಂಗಿಡಿಗೆ ಸಿಗಲಿಲ್ಲ. ಆ ಥರದೊಂದು ಕ್ಯಾಲ್ಕುಲೇಟಿವ್ ಇನ್ನಿಂಗ್ಸ್ ಲಾಸ್ಟ್ 3 ಓವರ್ ಮಾತ್ರ ಚಚ್ಚಿ ಬಿಸಾಕಿದ್ರು ಮಾರ್ರೆ. 15-15 ಲಾಸ್ಟ್ ಓವರಲ್ಲಿ 18 ರನ್ನು. 15-15 30 ಲಾಸ್ಟ್ ಓವರಲ್ಲಿ 18 ರನ್ ಬೇಕಿತ್ತು ಇವರ 100 ಆಗಲಿಕ್ಕೆ. 18 ರನ್ ಕರೆಕ್ಟಾಗಿ 100 ಹೊಡೆದ್ರು ಮಿಲ್ಲರ್ ಅವರು. ಸೋಲಿನ ಅಂತರವನ್ನು, ಒಂದು 80-90 ಆಗುವಂತಹ ಅಂತರವನ್ನು ಅವರು 50 ರನ್ನಿಗೆ ಇಳಿಸಿದರು. ಕೊನೆಗೆ 50 ಓವರ್ ಮುಗಿದಾಗ 312 ರನ್ ಮಾತ್ರ ಹೊಡಿಲಿಕ್ಕಾದ್ರು. ಮಾತ್ರ ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಟಾರ್ಗೆಟ್ 363 ಇರುವಾಗ 312 ಕೂಡ ತೀರಾ ಕಡಿಮೆ ಅಂತ ಅನ್ನಿಸ್ತದೆ. ಸೊ 312 ರನ್ ಮಾತ್ರ ಹೊಡಿಲಿಕ್ಕಾದದ್ದು ಸೌತ್ ಆಫ್ರಿಕಾದವರಿಗೆ. ಸೊ ಒಳ್ಳೆಯ ತಂಡ ನ್ಯೂಜಿಲೆಂಡ್ ತಂಡ. ಜಿದ್ದಿನ ಫೈಟ್ ಕೊಡೋದೇನು ಬೇಡ ಫೈನಲಲ್ಲಿ. ಬಟ್ ಇಲ್ಲಿ ಆರಾಮದಾಯಕ ವಿಕ್ಟರಿ ಸಿಕ್ಕಿತ್ತು. ಭಯಂಕರ ಕ್ರಿಕೆಟ್ ಆಡಿದ್ರು, ಸೂಪರಾಗಿ ಆಡಿದರು. ಆ್ಯಂಡ್ ಈಗ ಸೌತ್ ಆಫ್ರಿಕಾ ಬಂದಿದ್ದರೆ ಏನಾಗ್ತಿತ್ತು ಅಂತಂದರೆ, ಒಂದು ಅವರಿಗೆ ಪ್ರೆಷರ್ ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಅಡ್ವಾಂಟೇಜ್ ಫೈನಲಿ. ಇನ್ನೊಂದು, ಎಲ್ಲ ತಂಡಗಳನ್ನು ಸೋಲಿಸಿ, ಎಲ್ಲ ದೊಡ್ಡ ತಂಡಗಳನ್ನು ಸೋಲಿಸಿ ಭಾರತ ಚಾಂಪಿಯನ್ಸ್ ಟ್ರೋಫಿ ವಿನ್ ಆಯಿತು ಅಂತ ಒಂದು ಕೊಚ್ಕೊಳ್ಬೋದಿತ್ತು. ಬಟ್ ಇಟ್ಸ್ ಓಕೆ. ನ್ಯೂಜಿಲೆಂಡನ್ನು ಇನ್ನೊಂದು ಬಾರಿಗೆ ಸೋಲಿಸಿ ನಾವು ಚಾಂಪಿಯನ್ಸ್ ಟ್ರೋಫಿಯನ್ನು ಸಂಡೇ ವಿನ್ ಆಗ್ತೇವೆ. ಸಂಡೇ ವಿಡಿಯೋ ಬರ್ತದೆ. ಅದಕ್ಕಿಂತ ಮುಂಚೆ ಸ್ಯಾಟರ್ಡೆ ಪ್ರಿವ್ಯೂ ವಿಡಿಯೋ ಕೂಡ ಬರ್ತದೆ. ಪ್ರಿವ್ಯೂಲಿ ಎಂತ ಮಾತಾಡೋದು ನಂಗೆ ಗೊತ್ತಿಲ್ಲ, ಒಟ್ಟು ಮಾತಾಡುವ. ಸರಿ, ಶನಿವಾರ ಸಿಗುವ. ಸರಿಯಾಗಿ ಬರುವ. ನಮಸ್ಕಾರ.